ಕೋಲಾರದ ಜೂನಿಯರ್ ಕಾಲೇಜು ಗ್ರೌಂಡ್ನಲ್ಲಿ ಡಿಸೆಂಬರ್ 25 ಮತ್ತು 27ರಂದು ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ ಫಿಟ್ನೆಸ್ ಫಸ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ವತಿಯಿಂದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ನಡೆಯಲಿದೆ. ಗೆಟ್ ರೆಡಿ ಚಾಂಪಿಯನ್ಸ್ನಿಂದ ಕರ್ನಾಟಕ ಸ್ಟೇಟ್ ಮತ್ತು ಕೋಲಾರ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಸ್ಪರ್ಧೆ ನಡೆಯಲಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಬರ್ ಪಾಷಾ, ನ್ಯಾಷನಲ್ ಬಾಡಿ ಬಿಲ್ಡರ್ ಕೋಲಾರದಿಂದ. ಇವತ್ತು ನಾವು ಒಂದು ಪ್ರೆಸ್ ಮೀಟ್ ನ ಕೊಡ್ತಾ ಇದ್ದೀರಿ. ಅದು ಏನಕ್ಕೆ ನಾವು ಮುಂದೆ ಮೀಡಿಯಾ ಅಲ್ಲಿ ಬಂದಿದ್ದೀರಂದ್ರೆ ಎರಡು ವಿಷಯ ಇದೆ ಮಾತಾಡೋದು. ಅದಕ್ಕೆ ನಿಮ್ ಮುಂದೆ ಬಂದಿದ್ದೀರಿ. ನಾವು ಒಂದು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿದ್ದೀರಿ, ಕರ್ನಾಟಕ ಫಿಟ್ನೆಸ್ ಫಸ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಂತ. ನಾವೆಲ್ಲರೂ ಸಂತೋಷ್ ಅವರೆಲ್ಲರೂ ಸೇರಿ ಕೋಲಾರಲ್ಲಿ ಫಸ್ಟ್ ಟೈಮ್ ಅಸೋಸಿಯೇಷನ್ ಒಂದು ರಿಜಿಸ್ಟರ್ ಮಾಡಿದ್ದೀರಿ. ರಿಜಿಸ್ಟರ್ ಮಾಡಿ ಒಂದು ಕಾಂಪಿಟೇಷನ್ ಅನ್ನ ನಾವು ಡಿಸೆಂಬರ್ 26 ಮತ್ತು 27 ನಡೆಸ್ತಾ ಇದ್ದೀರಿ. ಅದರಲ್ಲಿ ಇವಾಗವರೆಗೂ ಕೋಲಾರಲ್ಲಿ ಆ ಥರ ಕಾಂಪಿಟೇಷನ್ ಆಗಿಲ್ಲ. ಆ ಥರ ನಾವು ಮಾಡ್ತಾ ಇದ್ದೀವಿ. 8 ಕ್ಯಾಟಗರೀಸ್ ಮಾಡ್ತಾ ಇದ್ದೀವಿ. ವುಮೆನ್ಸ್ದು, ಮೆನ್ಸ್ದು, ಮಾಸ್ಟರ್ಸು, ಜೂನಿಯರ್ಸು ಅಂತ 8 ಕ್ಯಾಟಗರೀಸ್ ಮಾಡ್ತಾ ಇದ್ದೀವಿ. ಜೂನಿಯರ್ ಗ್ರೌಂಡ್ ಅಲ್ಲಿ ನಡೆಸ್ತಾ ಇದ್ದೀರಿ. ಇದು ಒಂದು ಎಲ್ರಿಗೂ ನಮ್ಮ ಕರ್ನಾಟಕದ ಎಲ್ಲ ಅಥ್ಲೆಟ್ಸ್ ಅವ್ರಿಗೂ ಇದು ಒಂದು ನಮ್ದು ಮೆಸೇಜ್ ಕೊಡ್ಬೇಕು ಅಂತ ಇದ್ದಿತ್ತು. ಇನ್ನ ಒಂದು ವಿಷಯ ಇದೆ, ಅದೇನಂದ್ರೆ ಫಸ್ಟ್ ಟೈಮ್ ಇವಾಗ ನಾವು ನಡೆಸ್ತಾ ಇರೋದು. ಇವಾಗ್ಲೇ ಒಂದು ರೂಮರ್ ಸ್ಟಾರ್ಟ್ ಆಗಿದೆ. ಏನಂದ್ರೆ ಕಾಂಪಿಟೇಷನ್ ಏನೋ ಕ್ಯಾನ್ಸಲ್ ಆಗಿದೆ ಅಂತ ಸ್ವಲ್ಪ ರೂಮರ್ಸ್ ಮಾಡ್ತಾ ಇದ್ದಾರೆ. ಇರ್ತಾರಲ್ಲ ತುಂಬಾ ಜನ, ಒಳ್ಳೇದ್ ಕೆಲಸ ಮಾಡಿಕ್ ಹೋಗಿದ್ರೆ ಹೊಟ್ಟೆ ಕಿಚ್ಚಿರುತ್ತೆ ಅವ್ರಿಗೆ. ಅವ್ರದ್ದು ಕೆಲಸ ಅದು, ಅವ್ರು ಮಾಡಲೇಬೇಕು ಅಂತವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಒಂದು ಮೆಸೇಜ್ ಏನ್ ಕೊಡ್ತಾ ಇದ್ದೀರಿ ಅಂದ್ರೆ, ನಾವು ಇದು ಲೀಗಲ್ ಆಗಿ ಕಾನೂನು ಪರವಾಗಿ ಮಾಡ್ತಾ ಇರೋದು. ಇದು ಯಾರು ರೂಮರ್ಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಫೈಂಡ್ ಔಟ್ ಆಗಿದ್ರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತಗೊಂತೀರಿ. ಏನಾಗುತ್ತೆ ಅಂತ ಇದ್ ಮಾಡ್ತೀರಿ. ಆಮೇಲೆ ಅದು ತಿಳಿಸ್ಬೇಕಾಗಿತ್ತು ಅಥ್ಲೆಟ್ಸ್ಗೆ. ನಾವು ನಮ್ಮ ಕರ್ನಾಟಕ ಅಥ್ಲೆಟ್ಸ್ಗೆ ಏನ್ ಹೇಳ್ತಾ ಇದ್ದೀರಿ ಅಂದ್ರೆ, ಯಾರ ಮಾತು ನೀವು ಕೇಳ್ಬೇಡಿ. ಕಾಂಪಿಟೇಷನ್ ಫಿಕ್ಸ್ ಇದೆ, ನಡೆಯುತ್ತೆ. ಏನಾದ್ರೂ ಆತರ ಏನಾದ್ರೂ ಇದ್ರೆ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀರಿ. ನಮ್ದು ಅಪ್ಡೇಟ್ ಇಲ್ಲ ಅಂದ್ರೆ ಅದು ಫೇಕ್ ನ್ಯೂಸ್ ಅಂತ ನೀವು ತಿಳ್ಕೊಳ್ಳಿ. ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ 26 ಮತ್ತು 27 ಡಿಸೆಂಬರ್. 26 ಎಲ್ಲ ಹೈಟ್ ಚೆಕಪ್ ಇರುತ್ತೆ, 27 ಕಾಂಪಿಟೇಷನ್ ಇರುತ್ತೆ. ಟೈಮಿಂಗ್ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗುತ್ತೆ. ಇದು 26ಗೆ ಬಂದು ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 5 o'clock ವರೆಗೂ ಹೈಟ್ ಚೆಕಪ್ ಇರುತ್ತೆ. ಸೆಕೆಂಡ್ ಡೇ 27ಗೆ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗಿಬಿಡುತ್ತೆ. ರಾತ್ರಿ ಒಂದು 10 ಗಂಟೆ 11 ಗಂಟೆವರೆಗೂ ನಡೆಯುತ್ತೆ. ಇದೆ ಫಸ್ಟ್ 8 ಕ್ಯಾಟಗರೀಸ್ ಇದೆ. ಅದು 8 ಕ್ಯಾಟಗರೀಸ್ಗೆ ಟೈಟಲ್ ಪ್ರೈಸ್ ನಾವು ತುಂಬಾ ಜಲ್ದಿನೇ ನಾವು ಅನೌನ್ಸ್ ಮಾಡ್ತೀರಿ ಎಷ್ಟಿದೆ ಅಂತ. ಮತ್ತೆ ಗ್ರೂಪ್ ಅಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಇದೆ ಅಂತ. ಮತ್ತೆ ಇನ್ನ ಒಂದು ನಾವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಎಲ್ಲ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ಗೆ ಪ್ಲೇಸ್ಗೆ ಮೆಡಲ್ಲು, ಟ್ರಾಫಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾರೆ. 4th 5th ಖಾಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಅಷ್ಟೇ ಕೊಡೋದು. ನಾವು 4th 5th ಅವ್ರಿಗೇನು ಟ್ರಾಫಿ ಒಂದು, ಮೆಡಲ್ ಒಂದು, ಸರ್ಟಿಫಿಕೇಟ್ ಒಂದು ಕೊಡ್ತಾ ಇದೀರಿ. ಯಾರಿಗೆ ಪ್ಲೇಸ್ ಆಗೋದಿಲ್ಲ ಅವರು ಡಿಮೋಟಿವೇಟ್ ಆಗ್ಬಾರ್ದು ಅಂತ ಅವ್ರಿಗೂ ಒಂದು ಟ್ರಾಫಿ, ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಮತ್ತೆ ಮೆಡಲ್ ಅವ್ರಿಗೂ ಕೊಡ್ತೀರಿ. ಎಲ್ರಿಗೂ ಇರುತ್ತೆ ಇಲ್ಲಿ. ನಮ್ದು ವಿಶೇಷ ಏನಂದ್ರೆ ಮಾಡೋದು, ಈಗ ಈ ಕಾಲದಲ್ಲಿ ಎಲ್ಲ ತುಂಬಾ ನಮ್ ಯೂತ್ಸ್ ಆ ಕಡೆ ಈ ಕಡೆ ಎಡಿಟ್ ಆಗ್ತಾ ಇದ್ದಾರೆ. ತುಂಬಾ ಏನೇನೋ ತಗೊಂಡು ಇದ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಅವೇರ್ನೆಸ್ ಆಗ್ಬೇಕು. ಖಾಲಿ ಇದು ಬಾಡಿ ಬಿಲ್ಡಿಂಗ್ ಅಂತಾನೆ ಇಲ್ಲ, ನಮ್ದು ನೆಕ್ಸ್ಟ್ ಸ್ಟೆಪ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನಾವು ಹೋಗ್ತೀರಿ. ಅದಕ್ಕೆ ನಾವು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿದ್ದೀರಿ. ಮತ್ತೆ ನಾವು ಕುಸ್ತಿ ಇದೆ ಅಲ್ಲ, ಪೈಲ್ವಾನ್, ಅದ್ರಲ್ಲಿನೂ ನಾವು ಅವೇರ್ನೆಸ್ ಮಾಡೋಣ ಅಂತ ಎಲ್ಲಾ ಸ್ಪೋರ್ಟ್ಸ್ಗೆ, ಏನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ನಮ್ ಯೂತ್ಸ್ ಅಂತ ಅವೇರ್ನೆಸ್ಗೋಸ್ಕರ ನಾವು ಮಾಡ್ತಾ ಇದ್ದೀರಿ. ಹೇಳಿದಿರಿ ನಾವು ಇಲ್ಲಿ ಡಿ ಸಿ ಅವ್ರಿಗೆ, ದೇವರಾಜ್ ಸರ್ ಅವ್ರಿಗೆ ಕರೀತಾ ಇದ್ದೀರಿ. ನಮ್ಮ ಪೊಲೀಸ್ SP ಸಾಹೇಬ್ರಿಗೆ, ಮತ್ತೆ ನಮ್ಮ MLA ಅವ್ರಿಗೆ, MLC ಎಲ್ಲ ಲೀಡರ್ಸ್ ಇದಾರಲ್ಲ. ನಾವು ಇದ್ರಲ್ಲಿ ಪಕ್ಷ ಮಾಡ್ತಾ ಇಲ್ಲ, ನಾವು ಎಲ್ರಿಗೂ ಇದ್ ಮಾಡ್ತಾ ಇದ್ದೀರಿ. ನಾವು ಇದು ಸ್ಪೋರ್ಟ್ಸ್ ತರ ತಗೊಂಡು ಹೋಗ್ತಾ ಇದ್ದೀರಿ. ಎಲ್ಲ ನಮ್ಮ ಇವರು ಇದ್ದಾರೆ, ಬಿಜೆಪಿ ಅವರು, ಓಂ ಶಕ್ತಿ ಚಲಪತಿ ಅವರು ಇದ್ದಾರೆ,
ಮತ್ತೆ ಇವರು ಕಾಂಗ್ರೆಸ್ ಕೋಲಾರ ಡಿಸ್ಟಿಕ್ ಪ್ರೆಸಿಡೆಂಟ್, KPCC ಕಾರ್ಮಿಕರ ಸಂಘದ ಪ್ರೆಸಿಡೆಂಟ್, ಎಲ್ರಿಗೂ ತಗೊಂಡು ಮಾಡ್ತಾ ಇದ್ದೀರಿ ನಾವು. ಇದು ಪಕ್ಷ ನೋಡ್ತಾ ಇಲ್ಲ, ಒಂದು ಸ್ಪೋರ್ಟ್ಸ್ ತರ ನೋಡ್ಕೊಂಡು ಎಲ್ರೂ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ತರಾನೇ ಸಪೋರ್ಟ್ ಮಾಡಿ ಎಲ್ರಿಗೂ ಒಂದು ಇದು ಫಿಟ್ನೆಸ್ ಫೀಲ್ಡ್ಗೆ ತುಂಬಾ ಮುಂದೆ ತಗೊಂಡು ಹೋಗೋಣ ಅಷ್ಟೇ ನಮ್ಮೆಲ್ಲ ಒಂದು ಇದು. ಬೇರೆ ನಮ್ದು ಏನು ಇದಿಲ್ಲ. ಇದಕ್ಕೆ ಸ್ವಲ್ಪ ರೂಮರ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನೋಡೋಣ ಏನಾಗುತ್ತೆ, ನೋಡ್ಬಿಟ್ಟು ಯಾರೋ ಫೈಂಡ್ ಔಟ್ ಆಗಿದ್ರೆ ಅದು ಕಾನೂನು ಪರವಾಗಿ ಕ್ರಮ ತಗೊಳ್ತೀರಿ ನಾವು.